ಧ್ಯಾನ ಮಾಡಿರೋನಿಗೆ, ಇದರ ಬಗ್ಗೆ ಜ್ಞಾನ ತಿಳ್ಕೊಂಡ್ರಿಗೆ ಅವನಿಗೆ ಏನು ಭಯ ಇಲ್ಲ. ಅದಕ್ಕೆ ಪತ್ರಿ ಸರ್ ಹೇಳ್ತಾರೆ ಆರ್ಟ್ ಆಫ್ ಡೈಯಿಂಗ್. ಇವಾಗ ನೀವು ಆರ್ಟ್ ಆಫ್ ಲಿವಿಂಗ್ ಕೇಳಿರ್ತೀರಿ ರವಿಶಂಕರ್ ಗುರುಜಿದು. ಅದೊಂದೇ ಅಲ್ಲ, ಆರ್ಟ್ ಆಫ್ ಡೈಯಿಂಗ್ ಕೂಡ ತಿಳ್ಕೊಬೇಕಂತೆ. ಡೆತ್ ಬಗ್ಗೆ ಸೆಲೆಬ್ರೇಷನ್, ಅದು ಒಂದು ಸೆಲೆಬ್ರೇಷನ್ ಥರ ಅಂತೆ. ಯಾಕೆಂದರೆ ನಾವು ಆ, ಈ ಕಾಲೇಜುಗಳಲ್ಲಿ ಡಿಗ್ರಿ ಓದ ತಕ್ಷಣ ಇನ್ನೇನು ಕಾಲೇಜ್ ಮುಗಿತ ಅಂದ ತಕ್ಷಣ ಎಲ್ಲರೂ ಎಷ್ಟು ಎಂಜಾಯ್ ಮಾಡ್ತೀವಿ, ಸೆಲೆಬ್ರೇಷನ್ ಮಾಡ್ಕೊಂಡು ಚಾಕ್ಲೇಟ್ ಕೊಟ್ಕೊಳೋದು. ಇದು ಮುಗಿತಪ್ಪ, ಇನ್ನು ನಾನು ಮತ್ತೆ ಹೈಯರ್ ಇದಕ್ಕೆ ಹೋಗ್ತೀನಿ, ಮಾಸ್ಟರ್ ಡಿಗ್ರಿ ಮಾಡ್ತೀನಿ ಅಂತ. ಸೇಮ್ ಅದೇ ಥರನೇ ಈ ಸಾವು ಅಂತಕ್ಕಂಥದ್ದು ಧ್ಯಾನಿಗಳಿಗೆ ಡೆತ್ ಈಸ್ ಸೆಲೆಬ್ರೇಷನ್. ಒಂದ್ಸರಿ ಪತ್ರಿ ಸರ್ನ ತಿರುಪತಿನಲ್ಲಿ ಒಬ್ರು ಇನ್ವೈಟ್ ಮಾಡಿದ್ರು. ಸರ್ ನನ್ನ ಮಗಳ ಬರ್ಡೇ ಇದೆ, ನೀವು ಬರಬೇಕು ಅಂದಾಗ ಓಕೆ. ಕಾರಲ್ಲಿ ಹೋಗ್ತಾ ಇದ್ರಂತೆ. ಹೋಗ್ತಾ ಇರ್ಬೇಕಾದ್ರೆ ಡ್ರೈವರ್ಗೆ ಏ ಸ್ಟಾಪ್ ಮಾಡೋ ವೆಹಿಕಲ್ ಅಂದ್ರೆ. ಯಾಕೆ ಸರ್ ಅಂದರೆ, ಇಲ್ಲ ಅಲ್ಲಿ ಚಾಕ್ಲೇಟ್ ತೊಗೋಬೇಕು, ಯಾಕೆಂದರೆ ನಾವು ಹಂಗೆ ಬರೀ ಕೈಲಿ ಹೋಗ್ಬಾರ್ದು, ಅಲ್ಲಿ ಬರ್ಡೇ ಇದೆ ಅಂತೇಳಿ ಹೋಗಿ ಚಾಕ್ಲೇಟ್ ತೊಗೊಂಡ್ರಂತೆ. ಒಂದು ಪಾಕೆಟ್ ಚಾಕ್ಲೇಟ್ ತೊಗೊಂಡು ಹೋಗೋಣ ನಡಿ. ಹೋದ್ರು. ಹೋಗಿ ಆ ಮಗುದು ಕೇಕ್ ಎಲ್ಲ ಕಟ್ ಮಾಡಿದ್ರು, ಮತ್ತು ಚಾಕ್ಲೇಟ್ ಕೊಟ್ಟರು ಪತ್ರಿ ಸರ್ ಮಗುಗೆ, ಹೆಣ್ಮಗೋದು. ಕೊಟ್ಟಾಗ ಅರ್ಧ ಚಾಕ್ಲೇಟ್ ಆ ಪಾಕೆಟಲ್ಲಿ ಅರ್ಧ ಚಾಕ್ಲೇಟ್ ಮಾತ್ರ ಇಟ್ಕೊಂಡು ಇನ್ನು ಅರ್ಧ ಚಾಕ್ಲೇಟ್ ಕೊಟ್ಟರು. ಆಮೇಲೆ ಅವರು ಆ ಮಗು ತಾಯಿಗೆ ಡೌಟ್ ಬಂತು, ಇದೇನಿದು ತಂದಿರೋದ್ರಲ್ಲಿ ಎಷ್ಟು ಕಂಜೂಸಿದಾರಲ್ಲಿ ಇವರು, ತಂದಿರೋದ್ರಲ್ಲೇ ಅರ್ಧ ಪ್ಯಾಕೆಟ್ ಇಟ್ಕೊಂಡು ಅರ್ಧ ಕೊಟ್ಟಿದ್ದಾರಲ್ಲ ಅಂತಂದ್ರೆ. ಅಲ್ಲ, ಒಂದು ಕೇಳ್ಬೋದಾ ಸರ್, ಈಗ ಅರ್ಧ ಚಾಕ್ಲೇಟ್ ಕೊಟ್ಟು ಇನ್ನು ಅರ್ಧ ಚಾಕ್ಲೇಟ್ ಯಾಕೆ ಇಟ್ಕೊಂಡಿದ್ದೀರಿ ನೀವು ಅಂದರೆ, ಈಗ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತಾ ಇದ್ರಿ, ಇನ್ನು ಒಂದು ಗಂಟೆಗೆ ಸಾಯ್ಬೋದು, ಸತ್ರೆ ಡೆತ್ ಸೆಲೆಬ್ರೇಷನ್ ಕೂಡ ಮಾಡ್ಬೇಕಲ್ವಾ ಅಂದಾಗ ಓ ಅಂತ ಹತ್ಬಿಟ್ಲೆ ಅಂತ ಅವರಮ್ಮ. ಅವಾಗ ಹೇಳಿದ್ರಂತೆ, ಎಲ್ಲದಕ್ಕೂ ನಾವು ರೆಡಿ ಇರಬೇಕು, ನಾವು ಅದನ್ನೇ ಅಟ್ಯಾಚ್ಮೆಂಟ್ ಇಂದ ಇದ್ರೆ ಆಗಲ್ಲ ಅಂತ ಆ ಒಂದು ಜ್ಞಾನ ನೀಡಲಿಕ್ಕೆ ಆ ರೀತಿ ಹೇಳಿದ್ರಂತೆ.